ಕತೆ, ಇಬ್ಬರು ಪ್ರಭಾವಿಗಳ ವಾರ್, ಪವರ್ಫುಲ್ ಖಾತೆಗೆ ಲಾಬಿ. ಒಂದು ಕಡೆ ಅತೃಪ್ತರು ಬಂಡಾಯದ ಬಾವುಟವನ್ನ ಹರಿಸ್ತಾ ಇದ್ರೆ, ಈ ಟೆನ್ಷನ್ ಬೆನ್ನಲ್ಲೇ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ನ ನಾಯಕರಿಗೆ. ನೂತನ ಸಚಿವರು ಖಾತೆ ಕ್ಯಾತೆಯನ್ನ ಶುರು ಮಾಡಿದ್ದಾರೆ. ಒಂದು ಕಡೆ ಅತೃಪ್ತರು ಬಂಡಾಯದ ಬಾವುಟವನ್ನ ಹಾರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಟೆನ್ಷನ್ ನ ಮಧ್ಯದಲ್ಲಿ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ನೂತನ ಸಚಿವರು ಖಾತೆ ಕ್ಯಾತೆಯನ್ನ ಶುರು ಮಾಡಿದ್ದಾರೆ. ಖಾತೆಗಾಗಿ ಈಗಾಗಲೇ ಲಾಬಿ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಇದು ಒಂದು ರೀತಿ ದೊಡ್ಡ ಟೆನ್ಷನ್ ಆಗಿದೆ. ದೋಸ್ತಿ ಸರ್ಕಾರಕ್ಕೆ ಖಾತೆಯ ಕ್ಯಾತೆ ಶುರುವಾಗಿದೆ. ಸಚಿವರಾಗ್ತಾ ಇದ್ದ ಹಾಗೆ ಖಾತೆಗಾಗಿ ಹಲವು ಲೆಕ್ಕಾಚಾರಗಳು ಶುರುವಾಗಿದೆ. 8 ನೂತನ ಸಚಿವರಿಂದ ಖಾತೆಗಳಿಗಾಗಿ ಲಾಬಿ ಶುರುವಾಗಿದೆ. ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗಬಹುದು? ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆಯಾಗುತ್ತೆ. ನೂತನ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ಕೊಡಬೇಕು, ಯಾವ್ಯಾವ ಸಚಿವರಿಗೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಖಾತೆ ಹಂಚಿಕೆ ಕುರಿತು ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ಸಚಿವರಿಗೆ ಹಾಗಾದ್ರೆ ಯಾವ್ಯಾವ ಖಾತೆ ಸಿಗಬಹುದು? ಸಾಕಷ್ಟು ಕುತೂಹಲ ಇದೆ. ಕೆಸಿವಿ ನೇತೃತ್ವದಲ್ಲಿ ನಾಯಕರು ಸಭೆಯನ್ನ ನಡೆಸ್ತಾರೆ. ಖಾತೆ ಕ್ಯಾತೆಗೆ ವೇಣುಗೋಪಾಲ್ ಅವರು ಬ್ರೇಕ್ ಹಾಕ್ತಾರ? ಹಾಗಾದ್ರೆ ಯಾರಿಗೆ ಯಾವ ಯಾವ ಖಾತೆ ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕುತೂಹಲ ಈಗ ಕಾರಣ ಆಗ್ತಾ ಇದೆ. ಈ ಒಂದು ವಿಚಾರ ವೇಣುಗೋಪಾಲ್ ಅವರು ಇದಕ್ಕೆ ಬ್ರೇಕ್ ಹಾಕ್ತಾರ? ಯಾಕೆಂದ್ರೆ ಈಗಾಗಲೇ ನೂತನವಾಗಿ ಆಯ್ಕೆಯಾಗಿರುವಂತಹ 8 ಜನ ಸಚಿವರು ಖಾತೆಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಖಾತೆ ಹಂಚಿಕೆಯ ಸಭೆ ಕೂಡ ನಡೆಯುತ್ತೆ. ಖಾತೆಗಳಿಗೆ ಅಂತ ಸಚಿವರು ಭಾರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಖಾತೆಗೆ ಅನೇಕರು ಈಗ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. 2 ಖಾತೆ ಹೊಂದಿದವರಿಂದ ಇವತ್ತು 1 ಖಾತೆಯನ್ನ ವಾಪಸ್ ಪಡೆಯಲಾಗುತ್ತೆ. ಆದ್ರೆ ಪವರ್ಫುಲ್ ಖಾತೆಗಳಿಗಾಗಿನೇ ಭಾರಿ ಲಾಬಿ ಈಗ ಶುರುವಾಗಿದೆ. ಖಾತೆಗೆ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ 2 ಖಾತೆಯನ್ನ ಯಾರ್ಯಾರು ಹೊಂದಿದ್ದಾರೋ ಅವರಿಂದ 1 ಖಾತೆಯನ್ನ ವಾಪಸ್ ಪಡೆಯಲಾಗುತ್ತೆ. ಪವರ್ಫುಲ್ ಖಾತೆಗಳಿಗೂ ಕೂಡ ಈಗಾಗಲೇ ಒಂದು ಕಡೆ ಅನೇಕ ಲೆಕ್ಕಾಚಾರಗಳು, ಲಾಬಿ ಕೂಡ ಶುರುವಾಗಿದೆ. ಡಿಕೆಶಿ ಅವರ ಖಾತೆಯ ಮೇಲೆ ಎಂಬಿ ಪಾಟೀಲ್ ಅವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀರಾವರಿ ಖಾತೆಯ ಮೇಲೆ ಎಂಬಿ ಪಾಟೀಲ್ ಅವರು ಕಣ್ಣಿಟ್ಟಿದ್ದಾರಂತೆ. ಹೈಕಮಾಂಡ್ ಮೇಲೆ ಕೂಡ ಪಾಟೀಲ್ ಅವರು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಯಾಕಂದ್ರೆ ಈ ಹಿಂದೆ ಕೂಡ ನೀರಾವರಿ ಖಾತೆಯನ್ನು ಅವರು ನಿಭಾಯಿಸಿದ್ರು. ಈಗ ಡಿಕೆಶಿ ಅವರು ನಿಭಾಯಿಸ್ತಾ ಇದ್ದಾರೆ. ಆ ಖಾತೆಯ ಮೇಲೆ ಎಂಬಿಪಿ ಕಣ್ಣು ಬಿದ್ದಿದೆ. ಗೊಂದಲಗಳ ನಡುವೆ ಇವತ್ತು ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂತಿಮ ಪಟ್ಟಿಯನ್ನ ವೇಣುಗೋಪಾಲ್ ಅವರು ಸಿದ್ಧಪಡಿಸಲಿದ್ದಾರೆ. ಇವತ್ತು ಸಂಜೆಯ ಒಳಗಡೆ ಖಾತೆ ಪಟ್ಟಿ ಸಿದ್ಧವಾಗಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆಯಲ್ಲಿ ಪವರ್ಫುಲ್ ಖಾತೆಗಳಿಗಾಗಿ ಸಚಿವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವಂತಹ 8 ಮಂದಿ ಸಚಿವರು ಈಗ ಪವರ್ಫುಲ್ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ನೂತನವಾಗಿ ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿರುವಂತಹ ಎಂಬಿ ಪಾಟೀಲ್ ಅವರು ಡಿಕೆಶಿ ಅವರ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಕೊಡ್ತಾರೆ. ಕೃಷ್ಣ, ಒಂದ್ ಕಡೆಯಲ್ಲಿ ಖಾತೆ ಕ್ಯಾತೆ ಶುರುವಾಗಿದೆ. ಈಗ ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ಟೆನ್ಷನ್. ಸೊ ಇವತ್ತು ಒಂದ್ ರೀತಿ ಈ ಸಭೆ ಗೊಂದಲಕ್ಕೂ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಕೆಸಿ ವೇಣುಗೋಪಾಲ್ ಅವರು ಈ ಒಂದು ಏನು ಸಂಕಷ್ಟ ಕ್ರಿಯೇಟ್ ಆಗಿದೆ ಇದಕ್ಕೆ ಬ್ರೇಕ್ ಹಾಕ್ತಾರಾ? ಯಾವ ನಿರ್ಧಾರಕ್ಕೆ ಬರ್ತಾರೆ? ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು? ಪ್ರತಿಮಾ, ಕಾಂಗ್ರೆಸ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಮಸ್ಯೆ ಬಗೆಹರಿದ್ರು ಕೂಡ ಖಾತೆ ಹಂಚಿಕೆ ವಿಚಾರ ಇನ್ನೂ ಕೂಡ ಬಗೆಹರಿದಿಲ್ಲ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಯಾವ ಸಚಿವರಾಗಿ ನೂತನ ಆಯ್ಕೆಯಾಗಿರ್ತಕ್ಕಂಥ ಸಚಿವರಿಗೆ ಯಾವ ಖಾತೆಯನ್ನ ಕೊಡಬೇಕು, ಜೊತೆಗೆ ಹಾಲಿ ಸಚಿವರೇನಿದ್ದಾರೆ ಅವರಿಗೆ 2 ಖಾತೆಯನ್ನ ಕೊಡಲಾಗಿದೆ. ಹೀಗಾಗಿ ಒಂದೊಂದು ಖಾತೆಯನ್ನ ವಾಪಸ್ ಪಡೆದ್ರ ಮೂಲಕವಾಗಿ ಬೇರೆಯವರಿಗೆ ಯಾವೆಲ್ಲ ಖಾತೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್
ಕುಮಾರ್ ಅವರ ಖಾತೆ ಮೇಲೆ ಏನು ನೂತನ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಕಂಡಿಟ್ಟಿರುವಂತದ್ದು ನೀರಾವರಿ ಖಾತೆಯನ್ನ ಕೊಡ್ಲೇಬೇಕು ಅನ್ನುವಂತ ಪಟ್ಟನ್ನ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಒಂದು ಒತ್ತಡವನ್ನ ಎಂ ಬಿ ಪಾಟೀಲ್ ಅವರು ಹಾಕಿರುವಂತದ್ದು. ಜೊತೆಗೆ ಇನ್ನುಳಿದಂತ ಸಚಿವರೇನಿದ್ದಾರೆ, ಸುಮಾರು 7-8 ಜನ ಸಚಿವರೇನಿದ್ದಾರೆ, ಅವರು ಕೂಡ ತಮ್ಮ ಖಾತೆ ಪ್ರಮುಖವಾಗಿ ಪ್ರಬಲವಾದಂತಹ ಖಾತೆಗಳೇನಿದಾವೆ ಆ ಒಂದು ಖಾತೆಗಳನ್ನ ಕೊಡ್ಲೇಬೇಕು ಅನ್ನೋ ಒಂದು ಪಟ್ಟನ್ನ ಇವತ್ತು ಹಿಡಿತಾ ಇರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಎಲ್ಲೋ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹೀಗಾಗಿ ಇವತ್ತೇ ಅಂತಿಮವಾಗಿ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಇವತ್ತೇ ಫೈನಲ್ ಆಗುತ್ತೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಅಂತಿಮವನ್ನ ಈ ಒಂದು ಫೈನಲ್ ಪಟ್ಟಿಯನ್ನ ಫೈನಲ್ ಮಾಡೋದ್ರ ಮೂಲಕವಾಗಿ ಅದನ್ನ ಸಿಎಂ ಕುಮಾರಸ್ವಾಮಿ ಅವರಿಗೆ ಕೊಡ್ಲಿದ್ದಾರೆ. ನಂತರವಾಗಿ ಸರ್ಕಾರದಿಂದ ಅಧಿಕೃತವಾಗಿ ಇಂದು ಸಂಜೆ ಒಳಗಡೆ ಯಾವ ಖಾತೆ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ, ಜೊತೆಗೆ ಪ್ರಕಟ ಕೂಡ ಆಗುತ್ತೆ. ಪ್ರತಿಮಾ, ಓಕೆ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.